ರೈತರ ಪಹಣಿ ಪತ್ರಿಕೆ ಹಾಗೂ ರಾಜ್ಯದ ಬೇರೆ ಬೇರೆ ಆಸ್ತಿಗಳು ವಕ್ಫ್ಗೆ ಒಳಪಟ್ಟಿವೆ ಎಂದು ನಮೂದಾಗಿರುವುದನ್ನು ವಿರೋಧಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದು ದಿನದ ಧರಣಿ ನಡೆಸಿದ್ರು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರೈತರ ಜಮೀನು ವಕ್ಫ್ಗೆ ಒಳಪಟ್ಟಿವೆ ಎಂದು ಪಹಣಿಯಲ್ಲಿ ನಮೂದಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ದೇವಸ್ಥಾನಗಳ ಆಸ್ತಿ ಕೂಡ ವಕ್ಫ್ಗೆ ಒಳಪಟ್ಟಿವೆ ಎಂದು ನಮೂದು ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಪಾಕಿಸ್ತಾನ ಮಾಡಲು ಹೊರಟಿದೆ. ಸಚಿವ ಜಮೀರ್ ಅಹಮದ್ ಅವರು ವಕ್ಫ್ ಅದಾಲತ್ ನಡೆಸುವ ಮೂಲಕ ಲ್ಯಾಂಡ್ ಜಿಹಾದ್ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಜಮೀನು, ಹಿಂದೂ ದೇವಾಲಯಗಳ ಆಸ್ತಿ ಕಬಳಿಸುವ ಮೂಲಕ ರೈತನ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ. ಹಿಂದೂ ದೇವಾಲಯಗಳು ವಕ್ಫ್ಗೆ ಒಳಪಟ್ಟಿವೆ ಎನ್ನುವ ಮೂಲಕ ಹಿಂದೂ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ. ಪಡಿತರ ಚೀಟಿಗಳನ್ನು ರದ್ದು ಮಾಡುವ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೈಲಾರ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ದೇವಿ ಹೊಸೂರಿನ ಗ್ರಾಮದ ಒಬ್ಬ ಬಡ ಮಹಿಳೆ ಹೋಗುವಾಗ ಆ ತಾಯಿಯನ್ನು ಮಾತಾಡ್ಸಿದ್ವಿ ನಾವು. ಯಾಕಮ್ಮ ನಿಮ್ ರೇಷನ್ ಕಾರ್ಡ್ ಏನಾಗಿದೆ ಅಂತ. ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ನಿಮ್ಮ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದ ವ್ಯವಸ್ಥೆಯಲ್ಲಿ ನೀವೇನು ಹೇಳ್ತೀರಿ, ನಾನು ವೈಟ್ ಕಾಲರ್, ನಾನು ಯಾವುದೇ ಅನ್ಯಾಯ ಮಾಡಿಲ್ಲ, ಯಾವುದೋ ಭ್ರಷ್ಟಾಚಾರ ಮಾಡಿಲ್ಲ, ಆಯ್ತು ಒಪ್ಕೊಳ್ಳೋಣ. ಆದರೆ ಒಬ್ಬ ಧಾರವಾಡ ಮುರುಗೇಶ, ಎಳೆಯೂರ ಸಿದ್ದಲಿಂಗೇಶ, 27 ಎಕರೆ ತಗೊಂಡಿದ್ದಾರೆ ಕಲ್ಗಡಿ ತಾಲೂಕಿನ ಸಿರಿಕೋಟೆಯಲ್ಲಿ. ಆ ರೀತಿ ಅನೇಕ ಅಂದ್ರೆ ಏನು ಈ ರೀತಿಯಾದ ಹೋರಾಟವನ್ನ ಬೇರೆ ಹೋರಾಟಕ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಸರ್ಕಾರ ಎಲ್ಲಿವರೆಗೂ ಬಗ್ಗುವುದಲ್ಲ ತಯಾರಾಗಬೇಕು. ಕೇವಲ ಒಂದು ದಿವಸ ಹೋರಾಟ ಮಾಡಿದ್ವಿ ಬಿಟ್ಟು ಮತ್ತೆ ಮಾಡಿ ಜಿಲ್ಲಾಧಿಕಾರಿಗಳ ಮತ್ತು ತಹಶೀಲ್ದಾರ್ ಮುಖಾಂತರ ಅವರೆಲ್ಲ ಜಮೀನು ಚೇಂಜ್ ಮಾಡ್ತಾ ಇರ್ತಾವ್ರು. ನಮ್ಮ ಪಹಣಿ ಪತ್ರಿಕೆ ಏನು RTC ಅಂತೇವಲ್ಲ ಅವ್ರು ಕೋರ್ಟ್ಗೆ ಹೋಗ್ಬೇಕು, ಹೊಸ ಕೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಇದನ್ನೆಲ್ಲಾನು ನಾವು ಗಟ್ಟಿ ಆಗ್ಬೇಕಂತಂದ್ರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹಿಂದೆ ತಗೊಳ್ಳೋದಿಲ್ಲ. ಒಂದು ಖುಷಿ ತಿದ್ದುಪಡಿ ಮಾಡೋದು ಅಥವಾ ಅದ್ರ ಹಿಂದೆ ತಗೊಳ್ಳುವಂತ ಒಂದು ಏರ್ಪಾಡದಲ್ಲಿ ಆಚೆ ಹೇಳಿದಾರಲ್ಲ, ಅವರು ಕೂಡ ಅದಕ್ಕೆ ಆ ಕಾಯ್ದೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಹಿಂದೂ ಸಂಸದರು ಏನಿದಾರಲ್ಲ ಅವ್ರಿಗೆ ಗೊತ್ತಾಗಬೇಕು, ನಮ್ಮದೇ ಸಹೋದರರ, ನಮ್ಮದೇ ಅಣ್ಣ ತಮ್ಮಂದರ ಗುಡಿ ಗುಂಡಾರಗಳನ್ನ ಸುಮಾರು 14 ಲಕ್ಷ ಹೆಕ್ಟೇರ್ ಅಂದ್ರೆ ಒಂದೊಂದು ಸಣ್ಣ ಸಣ್ಣ ದೇಶಗಳಲ್ಲಿ ಇವತ್ತು ಆ ದೇಶದಲ್ಲಿ ಇದ್ದಂತ ಜಮೀನು ಇವತ್ತು ಹೊಕ್ಸ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ತಿಳುವಳಿಕೆ ಕೊಡಬೇಕು. ನಮ್ಮ ವಾರ್ಡ್ಗಳಿರಲಿ, ನಮ್ಮ ಹಳ್ಳಿಗಳಿರಲಿ, ನಮ್ಮ ಬೂತ್ಗೆ ನಾವು ನಮ್ಮದೇ ಒಂದೊಂದು ಒಳ್ಳೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಹೆಸರು ಎಲ್ಲರಿಗೂ ಎಚ್ಚರಿಕೆ ಕೊಡಬೇಕು. ಕೇವಲ ಭಾಜಪ ಅಷ್ಟೇ ಅಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ತಿಳುವಳಿಕೆ ಇಲ್ಲದ ಮುಸಲ್ಮಾನರು ಬಡವರು ಸತ್ತಿಗೆ ಸಹಾಯ ಆಗತ್ತಾರ. ಆ ರೀತಿ ನಮ್ಮ ಭೂಮಿ, ನಮ್ಮ ಮಠಗಳು, ನಮ್ಮ ಹೊಲಗಳು, ನಮ್ಮ ರೈತ, ನಮ್ಮ ಭೂಮಿ, ನಮ್ಮ ಹೊಲಗಳು ಕಬಳಿಸಿದ ಜಮೀರ್ ಖಾನ್ಗೆ, ಹಿಂದೂ ರೈತರ ಬದುಕಿಗೆ ಕೊಳ್ಳೆ ಇಟ್ಟ ಸಿದ್ದರಾಮಯ್ಯನಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ, ರೈತ ವಿರೋಧಿ ಜಮೀರ್ ಖಾನ್ಗೆ, ರೈತರ ಜಮೀನನ್ನು ಕಬಳಿಸಿದ ಕಾಂಗ್ರೆಸ್ಗೆ